ರೀತಿ ನಮ್ಮ ಮಂತ್ರಿಗಳ ಜೊತೆ ರೆಕಾರ್ಡ್ ಮಾಡ್ಕೋಬೇಡಿ. ಮಾನ್ಯ ಸಭಾಧ್ಯಕ್ಷರೇ, ಈಗ ಬೆಂಗಳೂರಲ್ಲಿ ಇವಾಗ ಮಾರ್ಚ್ ನಮ್ಮ ಅಶ್ವತ್ಥಣ್ಣ ಇದ್ದಾರೆ, ನೀರಿನ ಅಭಾವ ಶುರುವಾಗಬೇಕಾಯಿತು. ಇವತ್ತೇನು ಸರ್ಕಾರದವ್ರು ತೆಗೆದುಕೊಂಡು ಏನಂತ 5th ಫೇಸಿನ ಹಂತದಲ್ಲಿ ನೀರು ಟೀಕೆಹಳ್ಳಿಯಿಂದ ಕೊಡಿಸ್ತಾರಂತದ್ರಲ್ಲಿ ಈ ಅಭಾವ ಗೋಚರ ಆಗದಾರಂತ ಪರಿಸ್ಥಿತಿನ ನಿರ್ಮಾಣ ಮಾಡಿ ಇವತ್ತು ನಾನು ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಹಾಗೇನೆ ಇವತ್ತು ಏರ್ಪೋರ್ಟ್ ನಿರ್ಮಾಣದಿಂದ ಹಿಡಿದು ಕ್ವೀನ್ ಸಿಟಿಯಿಂದ ಹಿಡಿದು ಸಿಗ್ನೇಚರ್ ಪಾರ್ಕಿಂದ ವಿಶೇಷವಾಗಿ ತರ್ತಾ ಇದ್ದಾವೆ. ಟ್ರಾಫಿಕ್ ಜಾಮ್ ತೆಗಿಬೇಕು ಅಂತಿದ್ದೀವಿ. ಇವತ್ತು ಟನಲ್ನ ಮೂಲಕ ಟ್ರಾಫಿಕ್ ಜಾಮ್ಗಳನ್ನು ತೆಗೆಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಅಂತ ಬೆಂಗಳೂರಲ್ಲಿ ಹೊರಟಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಬಹಳಷ್ಟು ಯೋಚನೆ ಮಾಡಿ ಇವತ್ತು ಅಭಿವೃದ್ಧಿಯ ಬಗ್ಗೆ ವಿರೋಧ ಪಕ್ಷದವರು ಎಷ್ಟೇ ವಿರೋಧ ಮಾಡಿದ್ರು ಸಹ ನಾವು ಅಭಿವೃದ್ಧಿಯ ದಿಕ್ಕಿನಲ್ಲಿ ಹೋಗುವಂತ ಪಥವನ್ನ ಕಡಿವಾಣ ಹಾಕಿ ಸಾಧ್ಯವಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಈಗ ನಮ್ಮ ತಾಲೂಕು ವಿಚಾರ ಒಂದ್ ನಿಮಿಷ ಮಾನ್ಯ ಸಭಾಧ್ಯಕ್ಷ, ಡಿಲಿಮಿಟೇಷನ್ ಅನ್ನೋದು ಏನ್ ಇವಾಗ ಮರು ವಿಂಗಡಣೆ ಮಾಡ್ತಾ ಇದ್ರೆ ಮಾನ್ಯ ಸಭಾಧ್ಯಕ್ಷ, ನಿಮ್ಗೂ ಇದು ಬಹಳಷ್ಟು ಎಚ್ಚರವಾದಂತ ಅಂದು ಇಡೀ ಭಾರತ ದೇಶದಲ್ಲೇ ಫ್ಯಾಮಿಲಿ ಪ್ಲಾನಿಂಗ್ ವಿಚಾರದಲ್ಲಿ ಕೊಟ್ಟಂತ ಆದೇಶ ಕೇಂದ್ರ ಸರ್ಕಾರದಿಂದ ಪಾಲಿಸುತ್ತಿರುವಂತವರು ಕರ್ನಾಟಕದವರು, ತಮಿಳುನಾಡವರು, ಕೇರಳದವರು ಮತ್ತು ಆಂಧ್ರ ಪ್ರದೇಶರು. ಇವತ್ತು ಮರು ವಿಂಗಡಣೆ ಮಾಡುವಂತ ಸಂದರ್ಭದಲ್ಲಿ ನಾವು ಫ್ಯಾಮಿಲಿ ಕಂಟ್ರೋಲ್ ಮಾಡಿರೋದ್ರಿಂದ ಮಕ್ಕಳುಗಳು ಒಂದು ಕುಟುಂಬಕ್ಕೆ 2 ಮಾಡಿರೋಂಥ ವಿಚಾರದಲ್ಲಿ ಇವತ್ತು ನಾವು ನೊಂದ್ಕೊಂಡು ಕೇಂದ್ರ ಸರ್ಕಾರದವರು ಹೇಳ್ತಾರೆ ಜನಗಣತಿ ಆಧಾರದ ಮೇಲೆ ರಾಜಕೀಯದ ಪ್ರತಿನಿಧಿ ಮಾಡ್ತೇವೆ ಅಂತ. ನಾನು ಮತ್ತೊಮ್ಮೆ ಪ್ರಶ್ನೆ ಕೇಳ್ತೇನೆ, ನಾವು ನಿಮ್ಗೋಸ್ಕರ ಗೌರವ ಕೊಟ್ಟು ಎಲ್ಲಾ ರೀತಿಯಲ್ಲೂ ಶಿಸ್ತುಬದ್ಧತೆಯಲ್ಲಿರುವಂತಹ ಕುಟುಂಬದ ಕರ್ನಾಟಕ ರಾಜ್ಯದವರಿಗೆ ಇವತ್ತು ರಾಜಕೀಯದ ಒಂದು ಪ್ರತಿನಿಧಿಗಳನ್ನ ಕಡಿಮೆ ಮಾಡಿಕೊಂಡು ಉತ್ತರ ಪ್ರದೇಶರಿಗೆ, ಅಸ್ಸಾಂ ಅವರಿಗೆ, ಬಿಹಾರ್ ಕೊಡುವಂತ ಎಷ್ಟು ನ್ಯಾಯ ಮಾನ್ಯ ಸಭಾಧ್ಯಕ್ಷ? ಈ ವಿಚಾರದಲ್ಲಿ ನಾವೆಲ್ಲ ವಿರೋಧ ಪಕ್ಷರು ಕೈ ಜೋಡಿಸಬೇಕು. ಇವತ್ತು ಅವ್ರು ಯಾವ ಪಕ್ಷನೇ ಇರಲಿ, ಮುಂದಿನ ಅವರ ಒಂದು ಸಂತತಿ ವಿಚಾರದಲ್ಲಿ ಪ್ರಶ್ನೆ ಬದುಕೋಸ್ಕರ ಹೋರಾಟ ಮಾಡಬೇಕು ಮಾನ್ಯ ಸಭಾಧ್ಯಕ್ಷ. ಕೊನೆಯದಾಗಿ ಇವತ್ತು ಯಾರು ಇದನ್ನ ವಿಚಾರನ ಅರ್ಥ ಮಾಡ್ಕೋತಾ ಇಲ್ಲ. ನಮ್ಮ ಗ್ರಾಮೀಣ ಪ್ರದೇಶದ ಮಾನ್ಯ ಸಭಾಧ್ಯಕ್ಷ 2 ಪ್ರಾಬ್ಲಮ್ ಇದೆ. ಒಂದು ಆನ್ಲೈನ್ ಪ್ರಾಬ್ಲಮ್, ಆನ್ಲೈನ್ ಗೇಮ್ಸ್ ಪ್ರಾಬ್ಲಮ್, ಒಂದು ಡ್ರಗ್ಸ್ ಪ್ರಾಬ್ಲಮ್. ಮೊನ್ನೆ ತಾನೇ 72 crores rupees MDMA ಮತ್ತೆ ಹೆರಾಯಿನ್ ಮತ್ತೆ ಕೊಕೇನ್ ಸಿಕ್ಕಿದೆ ಮಾನ್ಯ ಸಭಾಧ್ಯಕ್ಷ. ಈಗ ಮೊದಲೆಲ್ಲ ಕೊಕೇನು ಹೊಸ ಕ್ರೀಮ್ ಲೇಯರ್ಸ್ ಅಡಿಕ್ಷನ್ ಆಗ್ಬಿಟ್ಟಿದ್ದು. ಈಗ ಸುಮಾರಾಗಿ ಹಳ್ಳಿ ಜನನು ಕೊಕೇನ್ ಯೂಸ್ ಮಾಡೋಂಥ ಸಂದರ್ಭಗಳನ್ನು ನಿರ್ಮಾಣ ಆಗ್ತಿರೋಂಥದ್ದು, ಹೆರಾಯಿನ್ ಗಾಂಜಾ ನಿರ್ಮಾಣ ಆಗ್ತಿರೋದನ್ನ ತಡೆ ಹಿಡಿಬೇಕಾದ್ರೆ ಕಾನೂನಿನ ಸುವ್ಯವಸ್ಥೆಯಲ್ಲಿ ಇನ್ನು ಬಲಪಡಿಸಬೇಕಾದಂತ ಸಂದರ್ಭ ನಿರ್ಮಾಣ ಆಗಿದೆ ಮಾನ್ಯ ಸಭಾಧ್ಯಕ್ಷ. ಇವತ್ತು ಆನ್ಲೈನ್ ಗೇಮ್ ಜಾಸ್ತಿ ಹೊತ್ತು ಟೈಮ್ ಕೊಡ್ತಾ ಇಲ್ಲ. ಇಂಪಾರ್ಟೆಂಟ್ ವಿಚಾರಗಳು ನಮ್ಮ ಗ್ರಾಮಾಂತರ ಇದು ಪ್ರದೇಶದಲ್ಲಿ ಯುವ ಜನರು, ಮಹಿಳೆಯರು ಇನ್ವಾಲ್ವ್ ಆಗ್ತಾರೆ ಮಾನ್ಯ ಸಭಾಧ್ಯಕ್ಷರೇ. ನೀವು ಓಪನ್ ಮಾಡಿ ಮಾನ್ಯ ಸಭಾಧ್ಯಕ್ಷ, ಆನ್ಲೈನ್ ಅಲ್ಲಿ ರಮ್ಮಿಯಿಂದ ಹಿಡಿದು ಕ್ರಿಕೆಟ್ ಇಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ನೀವು 10 ರೂಪಾಯಿಂದ ಹಿಡಿದು 10 ಲಕ್ಷ ತನಕ ಬೆಟ್ಟಿಂಗ್ ಮಾಡೋದು ಏನು ಇದು ಮಾನ್ಯ ಸಭಾಧ್ಯಕ್ಷ? ಕಾನೂನು ವ್ಯವಸ್ಥೆ ಏನಾಗಿದೆ? ಕೇಂದ್ರ ಸರ್ಕಾರದ ಕಂಟ್ರೋಲ್ ಬರೋದಿದು ಯಾವ ರೀತಿ? ಇದು ಇಂಟರ್ನೆಟ್ ಅಲ್ಲಿ ಮತ್ತು ಆನ್ಲೈನ್ ಅಲ್ಲಿ ಇದನ್ನ ತಡೀಲಿಕ್ಕೆ ಆಗೋದಿಲ್ವಾ? ಇದು ಇಷ್ಟೊಂದು ಮುಕ್ತವಾಗಿ ಬಿಟ್ಬಿಟ್ಟು ಪ್ರತಿಯೊಬ್ಬನು ಇವತ್ತು ಏನೋ ಒಂದು ಟೆಂಪ್ಟ್ ಆಗ್ತಾನೆ. ಫಸ್ಟ್ ಫೇಸ್ ಅಲ್ಲಿ, ಸೆಕೆಂಡ್ ಅಡಿಕ್ಷನ್ ಹೋಗ್ತಾನೆ, 3rd ಸ್ಟೇಜ್ ಅಲ್ಲಿ ಸಾಲ ಮಾಡ್ಕೊಂಡು ಸೂಸೈಡ್ ಮಾಡ್ಕೊತಾನೆ. ಸರ್ ರಘುಮೂರ್ತಿ ಅವರೇ, ಇದು ಒಂದ್ ನಿಮಿಷ ಮಾನ್ಯ ಸಭಾಧ್ಯಕ್ಷ, ಒಂದ್ ನಿಮಿಷ ಕೇಳ್ಕೊತೀನಿ. ಅವ್ರು ನನ್ನ ಫ್ರೆಂಡ್ ಸಾಹೇಬ್ರು ನಂಗೆ ಆಶೀರ್ವಾದ ಮಾಡ್ತಾರೆ. ಇವತ್ತು ನೀವು ನಿನ್ನೆ ನಾನು ಲಿಕ್ಕರ್ ಬಗ್ಗೆ ಮಾತಾಡಿದ್ದು ಕೆಲ ಹಾಸ್ಯ ಚಟಾಕಿ, ಅದನ್ನ ಸೀರಿಯಸ್ ತಗೊಳ್ಳೋದೇನ್ ಬೇಡ. ಏನಾದ್ರು ರೆಕಾರ್ಡ್ ಹೋಗಿದ್ರೆ ದಯಮಾಡಿ ತೆಗ್ಸಾಕಿ. ಕೃಷ್ಣಮಣ ಆಯ್ತು. ಈಗ 2 ವಿಚಾರ ಮಾನ್ಯ ಸಭಾಧ್ಯಕ್ಷ, ಸಿಲ್ಕ್ ಮತ್ತು ಮಿಲ್ಕ್ ನಮ್ಮ ತುಮಕೂರು ಜಿಲ್ಲೆದು ಮಾನ್ಯ. ಅದನ್ನೆಲ್ಲ ಬಿಟ್ಟು ಬೇರೆ ಮಾತಾಡಿ. ಈಗ ಲಾಸ್ಟ್ ಮಾತ್ರ ಆಯ್ತಾ ನಿಮ್ಮ ಜಿಲ್ಲೆ ಅಂತ ಪ್ರಾಬ್ಲಮ್ ಇದು ಕೇಳ್ಕೊಳ್ಳಿ. ನೀವು ಏನ್ ಹೇಳ್ತೀರಿ? ಹಸು ಸಾಕ್ಬಿಡು, ಒಂದ್ ಕುಟುಂಬ ಉದ್ಧಾರ ಆಗ್ಬಿಡುತ್ತೆ ಅಂತೀರಿ. ಯಾರಿಗೂ ಗೊತ್ತಾಗ್ತಿಲ್ಲ. ಒಂದ್ ಹಸು ಇಟ್ಕೊಂಡ್ರೆ ಇಡೀ ಕುಟುಂಬ ಕಮಿಟ್ಮೆಂಟ್ ಇದೆ ಮಾನ್ಯ ಸಭಾಧ್ಯಕ್ಷ. ಬೆಳಗ್ಗೆ ವರ್ಕ್ ಮಾಡ್ಬೇಕು, ಆಚೆ ಹೋಗಿ ಕೂಲಿ ಮಾಡಿದ್ರೆ 500 ರೂಪಾಯಿ 1000 ರೂಪಾಯಿ ಸಿಗುತ್ತೆ. ಹಸು ಹಿಡ್ಕೊಂಡ್ರೆ ನೀವು ಕೊಡ್ತಾ ಇರೋಂಥ ರೇಟ್ಗೆ 500 ರೂಪಾಯಿ ಒಬ್ಬನಿಗಾಗಲ್ಲ. ನಾನು ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ, ಇವತ್ತು ಹಾಲಿನ ದರವನ್ನು ಹೆಚ್ಚಿಗೆ ಮಾಡಿ ಅದನ್ನ ನೇರವಾಗಿ ರೈತನಿಗೆ DBT ಮೂಲಕ ತಲುಪುವಂತ ಒಂದು ಪ್ರಯತ್ನ ನಮ್ಮ ಸರ್ಕಾರ ಮಾಡಬೇಕು. ಇವತ್ತು ಸಿಲ್ಕು, ಇವತ್ತು ನಮ್ದು ಸೀಡ್ ಏರಿಯಾ ಮಾನ್ಯ ಸಭಾಧ್ಯಕ್ಷ, ಸೀಡ್ ಏರಿಯಾ ಅಂತ ಏನು ಕಂಟಿನ್ಯೂ ಮಾಡಿ. ಸೀಡ್ ಏರಿಯಾ ಮಾನ್ಯ ಸಭಾಧ್ಯಕ್ಷ ಏನಂದ್ರೆ ಆಟೋಮೆಟಿಕ್ ರೀಲಿಂಗ್ ಮಿಷಿನ್ಸ್ ಹೊಸದಾಗಿ ಬಂದಿದೆ, ಚೈನಾದಿಂದೆಲ್ಲ ಇವಾಗ ಶುರು ಮಾಡಿಬಿಟ್ಟಿದ್ದಾರೆ. ಆ ವಿಚಾರದಲ್ಲಿ ಸರ್ಕಾರದ ಗಮನ ಹರಿಸಬೇಕು. ನಮ್ಮ ಸೀಡ್ ಏರಿಯಾದಲ್ಲಿ ನಾವು ಬೆಳಿಲಿಲ್ಲ ಅಂದ್ರೆ ಇವತ್ತು ಕೋಲಾರು, ರಾಮನಗರ, ಚನ್ನಪಟ್ಟಣ ಯಾರಿಗೂ ಸೀಡ್ ಇಲ್ಲ ಅಂದ್ರೆ ಬೆಳಿಲಿಕ್ಕೆ ಆಗಲ್ಲ.
ಗೂಡುಗಳನ್ನ. ಆ ಕಾರಣಕ್ಕೋಸ್ಕರ ಕುಣಿಗಲ್ ತಾಲೂಕಿನ ಸೀಡ್ ಏರಿಯಾಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಟ್ಟು ಇವತ್ತು ಸಿಲ್ಕಿನ ವಿಚಾರದಲ್ಲಿ ಏನು ಬೋನಸ್ ಕೊಡ್ತಾರೆ 120 ಜಾಸ್ತಿ ಮಾಡಿ ಇವತ್ತಿನ ಎಲ್ಲ ಪೋಷಕ ಧನವನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು ವಿಶೇಷ ನಿಮ್ಮ ಮೂಲಕ ಸರ್ಕಾರಕ್ಕೆ ಕೇಳ್ತೇನೆ. ಹಾಗೇನೆ ಇವತ್ತು ನನಗೆ ಎಲ್ಲ ಡಿಪಾರ್ಟ್ಮೆಂಟ್ ಸಹಕಾರ ಇದೆ, ಕೋಆಪರೇಟಿವ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಸಹಕಾರ ಇಲ್ಲ, ನೋವನ್ನ ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀವಿ. ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಇಲ್ಲ ಇಲ್ಲಿ, ಪರಮೇಶ್ವರ್ ಸರ್. ನೀವು ಸೆಂಟ್ರಲ್ ಗವರ್ಮೆಂಟ್ ಇಂದ ಮೊದಲೇ ನಮಗೆ ಕೊಡ್ತಾರ ಲೋನ್ ಕಡಿಮೆ ಇದೆ, ಅದಲ್ಲದೆ ಇಲ್ಲಿರೋಂಥ ಕೋಆಪರೇಟಿವ್ ಮಿನಿಸ್ಟ್ರು ನಮ್ಮ ಕುಣಿಗಲ್ ಕೊಡೋಂಥ ಲೋನ್ಗಳ ವಿಚಾರದಲ್ಲಿ ಅನ್ಯಾಯ ನಡೀತಾ ಇರೋಂಥದ್ದನ್ನು ನಿಮ್ಮ ಮೂಲಕ ಇವತ್ತು ಹೇಳಲಿಕ್ಕೆ ದುಃಖ ಆಗ್ತಿದೆ. ಮಾನ್ಯ ಸಭಾಧ್ಯಕ್ಷ ರಘುಮೂರ್ತಿ ಅವರೇ, ಏನು ಕೊನೆದಾಗಿ ಹೇಳ್ತೀನಿ, ರಘುಮೂರ್ತಿ ಸ್ಟಾರ್ಟ್ ಮಾಡಿ. ಈಗ ನೀವು ನಮ್ಮ ಸರ್ಕಾರದ ಆಯವ್ಯಯ ವಿಚಾರದಲ್ಲಿ ಬಹಳ ಸಮತೋಲನವಾಗಿ ಆರ್ಥಿಕ ಶಿಸ್ತನ್ನು ಮಾತಾಡಬೇಡಿ. ಇವತ್ತು ಪ್ರಶಂಸಿಸಿ ಆಯ್ತು, ನೀವು ರಘುಮೂರ್ತಿ ಮಾತಾಡಿ.